ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಂಜನಗೂಡು, ಮೈಸೂರು ಜಿಲ್ಲೆ ಇವರ ವತಿಯಿಂದ 5 ವರ್ಷದ ಒಳಗಿನ ಮಕ್ಕಳಿಗೆ 7 ಬಾರಿ ಲಸಿಕೆ ತಪ್ಪದೆ ಹಾಕಿಸಿ ರಾಷ್ಟ್ರೀಯ ಕಾರ್ಯಕ್ರಮ ನಡೆಯಿತು. ಸಮಾರಂಭವನ್ನು ನೋಡಲ್ ಅಧಿಕಾರಿಗಳಾದ ಡಾಕ್ಟರ್ ಸುವರ್ಣ ಅವರು ಮಕ್ಕಳಿಗೆ ಲಸಿಕೆ ಹಾಕಿಸುವುದರ ಮೂಲಕ ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಾ, ಈ ಕಾರ್ಯಕ್ರಮ ರಾಷ್ಟ್ರೀಯ ಕಾರ್ಯಕ್ರಮವಾಗಿದೆ. 5 ವರ್ಷದೊಳಗಿನ ಮಕ್ಕಳಿಗೆ 7 ಬಾರಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸುವುದರ ಮೂಲಕ ನಿರಂತರ ಗೆಲುವು ನಮ್ಮದಾಗಬೇಕೆಂದರು. ಕಾರ್ಯಕ್ರಮವು ಎಲ್ಲ ಹಳ್ಳಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ಆಸ್ಪತ್ರೆಗಳಲ್ಲಿ ನಡೆಯುತ್ತಿದ್ದು, ಎಲ್ಲ ತಾಯಂದಿರು ತಮ್ಮ ಮಕ್ಕಳಿಗೆ ಲಸಿಕೆಯನ್ನು ತಪ್ಪದೆ ಹಾಕಿಸಬೇಕೆಂದರು. ಪೋಲಿಯೋ ರೋಗವನ್ನು ನಿರ್ಮೂಲನೆ ಮಾಡಬೇಕು ಎಂದು ಹೇಳಿದರು. ಈ ಸಮಾರಂಭದಲ್ಲಿ ತಾಲೂಕಾ ಆರೋಗ್ಯ ಅಧಿಕಾರಿಗಳು ನಾಗರಾಜು, ಈಶ್ವರ್, ಅಶೋಕ್ ಮುಂತಾದ ಸಿಬ್ಬಂದಿ ವರ್ಗ ಹಾಜರಿದ್ದರು. ಒಂದು ನಿಮಿಷ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೆ ಟ್ರಾನ್ಸಿಟ್ ಎಲ್ಲೆಲ್ಲಿದೆ ಸರ್? ಮಾಡ್ಕೊಂಡಿರ್ತೀವಿ. ಒಂದು ಮಗು ಮಿಸ್ ಆಗದ ಹಾಗೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ಇವತ್ತು ಬೂತ್ ಆ್ಯಕ್ಟಿವಿಟಿ ಇದೆ. ನಾಳೆ ನಾಡಿದ್ದು ರೂರಲ್ ಏರಿಯಾದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಮನೆ ಹೌಸ್ ಟು ಹೌಸ್ ವಿಸಿಟ್ ಮಾಡಿ ಮನೆಯಲ್ಲಿ ಯಾವುದಾದ್ರು ಮಿಸ್ ಆಗಿರುವಂಥ ಮಕ್ಕಳಿಗೆ ಕವರ್ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮೈಸೂರು ನಂಜನಗೂಡು ಸಿಟಿಯಲ್ಲಿ ಅಂದರೆ ಎಲ್ಲಿ ಪಟ್ಟಣ ಎಲ್ಲೆಲ್ಲಿದೆ ಅಲ್ಲಿ ಈಗ ಉದಾಹರಣೆಗೆ ನಂಜನಗೂಡು ಅಂಡ್ ಉಲ್ಲಳಿನ ಮಾಡ್ತಿದ್ದಾರೆ. ಸೊ ಅಲ್ಲಿ 4ನೇ ದಿವಸ ಅಂದರೆ ಬುಧವಾರನೂ ಕೂಡ ನಂಜನಗೂಡಲ್ಲಿ ಬುಧವಾರ ಮನೆ ಹೌಸ್ ಟು ಹೌಸ್ ವಿಸಿಟ್ ಮಾಡಿಕೊಂಡು ಜೊತೆಗೆ ನಾವು ಬೂತ್, ಈಗ ಆಸ್ಪತ್ರೆಗಳಲ್ಲಿ ಬೂತಲ್ಲೂ ಒಂದು ಬಂದಂಥ ಮಕ್ಕಳಿಗೆ, ಮಿಸ್ ಆದಂಥ ಮಕ್ಕಳಿಗೆ ನಾವು ಪಲ್ಸ್ ಪೋಲಿಯೋ ಹಾಕುವ ನಿಟ್ಟಿನಲ್ಲಿ ನಾವು ಕರ್ತವ್ಯನ ಮಾಡ್ತಾ ಇದ್ದೀವಿ. ಒಂದು ಮಗು ಮಿಸ್ ಆದಾಗೆ ನೋಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಹಾಗೆ ಸಾರ್ವಜನಿಕರಿಗೆ ನಮ್ಮ ಕಡೆಯಿಂದ 5 ವರ್ಷದ ಒಳಪಟ್ಟ ಎಲ್ಲ ಮಕ್ಕಳನ್ನು ಪಲ್ಸ್ ಪೋಲಿಯೋ ಹಾಕಿಸ್ಕೊಡ್ಬೇಕು.